ನಾವು ಸ್ಟಾರ್ಟ್ಸ್ ಫ್ರಮ್ ದ ಫ್ಯಾಮಿಲಿ. ನಿಜ, ನಿಮ್ಮ ಕುಟುಂಬದಿಂದಾನೇ ಶುರು ಆಗತ್ತೆ. ಪಕ್ಕದ ಮನೆ ಮಗು ಎಷ್ಟು ಮಾರ್ಕ್ಸ್ ತಗೊಳ್ತು ಅಂತ ಅಲ್ಲಿಂದ ಶುರು ಆಗತ್ತೆ. ಮತ್ತೆ IT ಪ್ರೊಫೆಷನಲ್ಲೇ ಅವರೊಂದು 30,000 ತಗೋತಿದ್ದಾರೆ, ನೀನ್ ನೋಡಿದ್ರೆ 20,000 ತಗೋತಿದ್ಯಾ ಅಂತ ಶುರು ಆಗತ್ತೆ. ಸೋಷಿಯಲ್ ಕಂಪ್ಯಾರಿಸನ್ ಶುರು ಆಗತ್ತೆ, ಸೋಷಿಯಲಿನೂ ಅದಾಗತ್ತೆ. ನೆಂಟರು ಫ್ರೆಂಡ್ಸು ಎಲ್ಲರೂ ಕಂಪೇರ್ ಮಾಡ್ತಾ ಇರ್ತಾರೆ. ಹೌ ಟು ಕಮ್ ಔಟ್ ಫ್ರಮ್ ದಟ್? ಅಂದರೆ ಅದರಿಂದ ನಮ್ಮನ್ನು ನಾವು ಆಚೆ ತಂದ್ಕೊಳ್ಳೋದು ಹೇಗೆ? ನೀವು ಹೇಳಿದಾಗೆ ಹೌದು, ಇದು ನಮ್ದು ಸಮಾಜನೇ ಹಾಗೆ ಹೋಗ್ತಾ ಇದೆ, ಕಂಪ್ಯಾರಿಸನ್. ಸೊ ಹಾಗಾಗಿ ಈಗ ಪೇರೆಂಟ್ಸ್ ಇರಬಹುದು, ಅಟ್ಲೀಸ್ಟ್ ಪರ್ಟಿಕ್ಯುಲರ್ಲಿ ಪೇರೆಂಟ್ಸ್ ಕಂಪ್ಯಾರಿಸನ್ನ ಕಮ್ಮಿ ಮಾಡೋಕ್ಕೆ, ಅದೇ ಹೇಳಿದ್ನಲ್ಲ, ನೀವು ನಿಮ್ಮ ಮಕ್ಕಳನ್ನ ಫಸ್ಟ್ ರ್ಯಾಂಕ್ ಬರೋದಿರ್ಬೋದು ಅಥವಾ ಪಕ್ಕದ ಮನೆಯವ್ರಿಗಿಂತ ಏನು ಬೆಟರ್ ಆಗಿ ಮಾರ್ಕ್ಸ್ ತೊಗೊಳ್ಬೇಕು ಅನ್ನೋದು ಗೋಲಾಗಿ ಇಡಬಾರ್ದು. ಏನಿದನ್ನು ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯನ ಲೈಫಲ್ಲಿ ಅವರು ನೆಮ್ಮದಿಯ ಜೀವನ ಮಾಡಬಲ್ರ? ಯಾಕಂದರೆ ನೀವು ಅವ್ರನ್ನ ಫಸ್ಟ್ ರ್ಯಾಂಕ್ ಬರ್ಸೋದಕ್ಕೆ ಹೋಗಿ ಟಾಪ್ ಕಂಪ್ನಿಗೆ ಸೇರಿಸಿ ಕೊನೆಗೆ ಅವರು ಬೇಜಾರಲ್ಲಿ ಅಥವಾ ಡಿಪ್ರೆಷನ್ನು, ಅಥವಾ ಈಗ ನೀವು ಇತ್ತೀಚಿನ ಲಾಸ್ಟ್ ಇಯರಲ್ಲೇ ನೋಡಿದ್ದೀರಾ ಸೂಸೈಡ್ ಕೇಸು ಕೂಡ ಫೇಮಸ್ ಆಯಿತು. ಸೊ ನಿಮಗೆ ಆ ಥರ ಎಂಡ್ ಆದರೆ ನಿಮ್ದು ಗೋಲ್ ಏನಾಯಿತು? ಯಾಕಂದರೆ ನೀವು ಎಲ್ಲದರಲ್ಲೂ ಫಸ್ಟ್ ಬರಬೇಕು ಅಥವಾ ನೀವು ಸೋಷಿಯಲ್ ಆಗಿ ಏನೋ ಒಂದು ಮಾನದಂಡ ಇಟ್ಬಿಟ್ಟು ಇದನ್ನು ರೀಚ್ ಆದರೆ ಮಾತ್ರ ಖುಷಿ ಬರಬಹುದು ಅಂತ ನಾವು ಬೆಳೆಸೋದು ತಪ್ಪು. ಸೊ ಮನೆಯಲ್ಲೇ ನಾವು ಅದನ್ನು ಕಲಿಸ್ಬೇಕಾಗತ್ತೆ. ಏನಂದರೆ ನೋಡಪ್ಪ, ನೆಮ್ಮದಿಯ ಜೀವನನ ಮಾಡಬೇಕು, ನಮಗೆ ಏನು ಸಿಗುತ್ತೆ ಅದನ್ನು ಖುಷಿ ಪಡಬೇಕು. ಯಾಕಂದರೆ ನಾವು ಈಗ ಏನಾಗ್ಬಿಟ್ಟಿದೆ, IT ಇಂಡಸ್ಟ್ರಿನಲ್ಲೇ ಇರ್ಬೋದು, ನಾನು ಈ ಎಷ್ಟು ದುಡ್ಡು ಮಾಡಬೇಕು ಅಥವಾ ಎಷ್ಟು ಅರ್ನ್ ಮಾಡಬೇಕು, ನನ್ನ ಲೈಫ್ ಸ್ಟೈಲ್ನ ಎಷ್ಟು ಮೇಲೆ ಏರಿಸ್ಕೋಬೇಕು ಅನ್ನೋ ಆ ರೇಸಲ್ಲಿ ಇರಬೇಕಾದ್ರೆ ನನಗೆ ಎಷ್ಟು ಸಾಕು ಅನ್ನೋದು ನಾವು ಮರ್ತೋಗ್ಬಿಟ್ಟಿದೆ. ಎಷ್ಟು ಎನಫ್ ಅನ್ನೋದು ಯಾರೂ ಇಟ್ಕೊಂಡೇ ಇಲ್ಲ. ಈಗ ಇಲಾನ್ ಮಸ್ಕ್ ಓಕೆ 400 ಬಿಲಿಯನ್ ವರ್ತ್ ಇದ್ದಾನೆ ಅಂದಾಗ ಎಲ್ಲರೂ ಅದೇ ಸೈಡ್ಗೆ ಹೋಗ್ತಾ ಇದ್ದಾರೆ, ಅದನ್ನೇ ರೇಸ್ ಥರ ಇಟ್ಕೊಂಡು. ಗೊತ್ತು ಅವ್ರಿಗೆ ಅಲ್ಲಿಗೆ ರೀಚ್ ಆಗೋದಿಲ್ಲ ಆಲ್ಮೋಸ್ಟ್ ಯಾರೂ ಆದ್ರೂ. ಅವರು ಒಂದು ಲಿಮಿಟೇಷನ್ ಅಥವಾ ಥ್ರೆಶೋಲ್ಡೇ ಇಟ್ಕೊಂಡಿಲ್ಲ, ಅದು ಪ್ರಾಬ್ಲಮ್ ಆಗೋದು. ಯಾಕಂದರೆ ಈಗ ಇವತ್ತು ಯಾರಿಗೋ ಕೇಳಿದ್ರೆ ನೀನು ಎಷ್ಟು ದುಡ್ಡು ಕೊಟ್ಟರೆ ನೀನು ಖುಷಿಯಾಗಿರ್ತೀಯಪ್ಪ, ಎಲ್ಲ ಬಿಟ್ಬಿಟ್ಟು ಆರಾಮಾಗಿರ್ತೀಯ ಅಂದರೆ ಮೇ ಬಿ ಈಗ ಅದರಲ್ಲೂ ನಿಮಗೆ ಈಗ ಪಾಸಿಟಿವ್ ಸೈಕಾಲಜಿಲಿ ಒಂದು ಬರುತ್ತೆ. ಈಗ ಹೆಂಗೆ ಅಂದರೆ ನಿಮಗೆ ರೆಫರೆನ್ಸ್ ಪಾಯಿಂಟ್ಸ್ ಬರುತ್ತೆ. ಏನಂದರೆ ನೀವು ಏನಾಗತ್ತೆ, ನಿಮಗೆ ಈಗ ಇವತ್ತು ನನ್ನ ಹತ್ರ ಒಂದು ಫೋನ್ ಇದೆ, ನನಗೇನು ಅನಿಸುತ್ತೆ, ಇನ್ನೂ ಬೆಟರ್ ಫೋನ್ ಬೇಕು ಅನಿಸುತ್ತೆ. ನನ್ನ ಹತ್ರ ಈಗ ಆ್ಯಪಲ್ ಫೋನ್ ಇಲ್ಲ, ಸೊ ನಾನು ನೋಡ್ಬಿಟ್ಟು ಓಕೆ ನನಗೆ ಆ್ಯಪಲ್ ಫೋನ್ ಬೇಕು ಅನಿಸುತ್ತೆ. ಸೊ ಅದನ್ನು ಯಾಕೆ ಅನಿಸುತ್ತೆ ಅಂದರೆ, ಒಂದು ಎಲ್ಲರ ಹತ್ರನೂ ಬೇರೆಯವ್ರ ಹತ್ರ ತೊಗೊಂಡಿದ್ದಾರೆ, ಅದು ಫ್ಯಾನ್ಸಿ ಚೆನ್ನಾಗಿದೆ, ಒಳ್ಳೆ ಬ್ರ್ಯಾಂಡು ಅಂತ ಹೇಳ್ಬಿಟ್ಟು. ಬಟ್ ಎಟ್ ದಿ ಸೇಮ್ ಟೈಮು ಯಾಕೆ ಅಂದರೆ ನನಗೆ ಖುಷಿ ಸಿಗುತ್ತೆ ಅಂತಾನೆ. ಯಾಕೆ ನಂಗೆ ದುಃಖ ಆಗುತ್ತೆ ಅದನ್ನು ತೊಗೊಂಡ್ರೆ ಅಂತ ಯಾರು ತೊಗೊಳೋದಿಲ್ಲ. ಬಟ್ ಪಾಸಿಟಿವ್ ಸೈಕಾಲಜಿಲಿ ಏನು ಹೇಳ್ತೀವಿ ಅಂದರೆ, ಇದು ಏನೇ ಇರ್ಬೋದು, ಈ ಥರ ಸ್ಟಫ್ಗಳನ್ನು ತಗೊಳ್ಳೋದಿರ್ಬೋದು, ನಾವು ತಗೊಂಡ ಮೇಲೆ ತಕ್ಷಣವೇ ಅದು ಏನು ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಇಷ್ಟು ಖುಷಿ ಸಿಗತ್ತೆ ನನಗೆ ಅನ್ನೋದು ಅಷ್ಟು ಸಿಗೋದಿಲ್ಲ ಅಂತ ಹೇಳ್ತಾರೆ. ಹೌದಾ? ಹಾಂ, ಯಾಕೆ ಅಂದರೆ ನಿಮಗೆ ಗೆಟ್ ಯೂಸ್ ಟು ದಟ್ ಅಂತ. ಸೊ ತುಂಬ ಬಟ್ ಆಫ್ಟರ್ ಸಮ್ ಟೈಮ್ ಅಲ್ಲ ಅದು ಕ್ವಿಕ್ ಆಗಿ, ಅಂದರೆ ನಾವು ತುಂಬ ಟೈಮ್ ನಮಗೆ ಖುಷಿ ಸಿಗತ್ತೆ ಅಂದ್ಕೊಂಡಿರ್ತೀವಿ, ಇನ್ಸ್ಟೆಂಟ್ ಖುಷಿ ಸಿಗುತ್ತೆ. ನಮಗೆ ಎಕನಾಮಿಕ್ಸ್ ಅಲ್ಲಿ